ಪರಿಷತ್ ಬಜರಂಗದಳ ಮೊಸರುಪಟ್ಟಿಗೆ ಉತ್ಸವ ಸಮಿತಿಯ ಆಯೋಜನೆಯಲ್ಲಿ ಆದ ಸಮರ್ಥನೆ ಪಂಥ್ಯದ ಕೂಡ ಸೇರಿಕೊಂಡಿದ್ದೇವೆ. ಸೊ ಬೆಳಗಿನ ಜಾವ ಆರಂಭಗೊಂಡಂತಹ ಆರಂಭವಾಗಿದೆ. ದೇವರಾಜ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮೊಸರುಪಟ್ಟಿಗೆ ಉತ್ಸವ ಸಮಿತಿಯ ಆಯೋಜನೆಯಲ್ಲಿ ಆದ ಪಂದ್ಯದಲ್ಲಿ ಅಂಕದ ಗಳಿಕೆಯೊಂದಿಗೆ ಖಾತೆ ಆರಂಭಗೊಳ್ಳುತ್ತಾರೆ. ಸ್ಪರ್ಧೆಯಲ್ಲಿರುವಂತಹ ಹೋರಾಟವಿದು. ಎಸ್ಡಿಎಂ ಹೊಳ್ಳ ಕ್ರಾಕರ್ಸ್. ಈ ಪಂದ್ಯದಲ್ಲಿ ಗೆಲ್ಲುವ ಕುದುರೆ ಯಾವುದು? ವಿಘ್ನೇಶ. ದಾಳಿಯಲ್ಲಿ ವಿಘ್ನೇಶ್ 6 ರನ್ ಡಿಫೆನ್ಸ್ ಇದೆ. ಬೋನಸ್ ಆನ್ ಆಗಿದೆ. ಮಧ್ಯದಲ್ಲಿ ಯಶವಂತ 1-1 ಸಮಬಲದಲ್ಲಿ ಹೋರಾಟವಿದೆ. ಪ್ರಬಲ 2 ತಂಡಗಳು ಕೂಡ ಫೈನಲ್ ಕದನದಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ನಿರೀಕ್ಷೆಯ ಯಶವಂತ ಬಂಧನ ಚಿದಾನಂದ ಆನಂದ ಚಿದಾನಂದ T1 2-1 ದೇವರಾಜ್ ದಾಳಿಯಲ್ಲಿ ಆಳ್ವಾಸಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಹೊಳ್ಳ ಕ್ರಾಕರ್ಸ್ ಆದ್ರೆ ಎಸ್ಡಿಎಂ ಉಜಿರೆ. ಝೋನ್ ಪಂದ್ಯಗಳಲ್ಲಿ ರಣರೋಚಕದ ಸ್ಪರ್ಧೆಗೆ ಸಾಕ್ಷಿಯಾದ ಎಸ್ಡಿಎಂ ಉಜಿರೆ ಆಳ್ವಾಸ್ ತಂಡದ ಆಟಗಾರರು. ಪ್ರಸ್ತುತ ಈ ಪಂದ್ಯದಲ್ಲಿ ಹೊಳ್ಳ ಕ್ರಾಕರ್ಸ್ ಆಗಿದೆ ಆಳ್ವಾಸ್. ರಾಕೇಶ ರಾಕಿ ಫೈನಲ್ ಕದನದ ವೇಳೆಯಲ್ಲಿ ನಾವಿದ್ದೇವೆ. ಅತಿ ರೋಚಕವಾದಂತಹ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ಸಮರ್ಥನೆ ಪಂದ್ಯದಲ್ಲಿಯೇ ಅಂಕದ ಗಳಿಗೆ ಪ್ರಣಯ್ ಹೋರಾಟಕ್ಕೆ ಜಾನು ಜೂನಿಯರ್ ಸೀನಿಯರ್ಗಳು 2 ತಂಡಗಳಲ್ಲಿ ಅದ್ಭುತವಾದಂತಹ ಅವಕಾಶಗಳನ್ನು ಹಿಡಿದಿಡಬಲ್ಲ ಹೋರಾಟಗಾರರಿದ್ದಾರೆ. ಪ್ರತಿಷ್ಠಿತವಾದ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ 7,000 ನಗದು ರಾಶಿಯ ಜೊತೆಗೆ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವ ತಂಡ ಯಾವುದು? ಬೆಳಗಿನ ಜಾವವಾದರೂ ಕೂಡ ಕಾನೂನು ಸುವ್ಯವಸ್ಥೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಪಾಲಿಸುತ್ತಿರುವ ನಮ್ಮ ಆರೋಗ್ಯ ಠಾಣೆಯ ಎಲ್ಲ ಗಮನವಾನಿತ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಅಭಿವಂದನೆಗಳನ್ನ ಸಮರ್ಪಿಸಿಕೊಳ್ಳುತ್ತಾಗವೆ. ರಾಖಿಯ ಮೂಲಕ ಪ್ರಬಲ ಹೋರಾಟದಲ್ಲಿ ಬಂದಿದೆ. ಮಾಡು ಇಲ್ಲವೇ ಬಡಿ. ಸರ್ವಾಂಗೀಣ ಆಟದ ಪ್ರದರ್ಶನ ಜೊತೆಗೆ ಪ್ರತಿ ಪಂದ್ಯದಲ್ಲಿ ಶ್ರೇಷ್ಠವಾದ ಹೋರಾಟ ಮುಂದುವರಿಸಿಕೊಂಡ ವರುಣ ಪಂಡಿತಲ್ಲಿ ಯಶವಂತ 4-3 ಕದನವಿದೆ. ಗಂಗಾರಾಮ ಪ್ರಣಯ್ ಡಿಫೆಂಡರ್ಗಳಾಗಿ ಸ್ಪಷ್ಟವಾದ ಪಾದಚಲನೆಯ ಜೊತೆಗೆ ಅಂಕಣದ ಗಳಿಕೆಯಲ್ಲಿ ಹೊಳ್ಳ ಕ್ರಾಕರ್ಸ್ ಈ ತಂಡದ ಆಟಗಾರಗಳು ಮುನ್ನಡೆಯಲಿದ್ದಾರೆ. 5-3 ಕದನ, 2 ಅಂಕಗಳ ಅಂತರವಿದೆ.
ಸತತವಾಗಿ ಅದ್ಭುತ ದಾಳಿಗಳನ್ನು ಮುಂದುವರಿಸಿಕೊಳ್ಳಬಲ್ಲ ಹೋರಾಟದ ಅವಧಿಯಲ್ಲಿ ಪಂದ್ಯ ಕಾಣಬಹುದಾಗಿದೆ. ಪರಿಣಾಮಕಾರಿ ಹೆಜ್ಜೆ ಸ್ಪರ್ಧೆಯ ಕಣದಲ್ಲಿದೆ. ವಿಘ್ನೇಶ್ ದಾಳಿಯಲ್ಲಿ ಸಮರ್ಥವಾದಂತಹ ಹೆಜ್ಜೆಗಳ ಗುರುತುಗಳ ಜೊತೆಗೆ ಕದನದಲ್ಲಿ ಪಂದ್ಯದಲ್ಲಿ ಅತ್ಯಂತ ಸ್ಪಷ್ಟತೆಯ ಹೋರಾಟ ಎರಡೂ ತಂಡಗಳು ಕೂಡ ಮುಂದುವರಿಸಿಕೊಳ್ಳುತ್ತಾರೆ. ಆಂಕಲ್ ಹೋಲ್ಡ್ ನಲ್ಲಿ ಜತಿನನ ಬೇಟೆ ಆರಂಭ ಆಗಿದೆ. ಲೆಫ್ಟ್ ಕಾರ್ನರ್ ನಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 6-3 ಹೊಳ್ಳ ಟ್ರಾಕರ್ಸ್ ಮುನ್ನಡೆಯಲ್ಲಿದೆ. ಫೈನಲ್ ಕದನ ರೋಚಕತೆಗಳನ್ನು ಮುಂದುವರಿಸಿಕೊಳ್ಳುತ್ತಾರೆ ಹೋರಾಟದಲ್ಲಿ. ಡಿಫೆಂಡರ್ಗಳ ಮಧ್ಯೆ ಯಶವಂತ, ಚಿಕ್ಕಮಗಳೂರಿನ ಯಶವಂತ ದಾಳಿಯಲ್ಲಿ ಪರಿಣಾಮಕಾರಿ ಹೆಜ್ಜೆಯ ಮೂಲಕ ಅಫಿಷಿಯಲ್ ಟೈಮ್ ಔಟ್. ಸ್ಪರ್ಧೆಯ ಕಣದಲ್ಲಿ ಚಾಲು. ಒಳಭಾಗದಲ್ಲಿ ಶ್ರೇಷ್ಠತೆಯ ಪರಿಣಾಮಕಾರಿ ಹೆಜ್ಜೆಯನ್ನು ಉಳಿಸಿಕೊಳ್ಳಬಲ್ಲ ರಾಷ್ಟ್ರೀಯ ಜೂನಿಯರ್ ತಾರೆ ಜಿತಿನ್ ಧನುಷ ಡಿಫೆಂಡರ್ಗಳಾಗಿ ಕಾಲದಲ್ಲಿ ಪರಿಣಾಮ ಹೆಜ್ಜೆಯ ಪ್ರತಿರೋಧಗಳಲ್ಲಿ ಉಳಿಸಿಕೊಳ್ಳುವಂತ ದರ್ಶನ ಆರ್ಭಟ ಆರಂಭ ಆಗಿದೆ. ಪಂದ್ಯದಲ್ಲಿ ಯುವ ಸೀರೀಸ್ ನಲ್ಲಿ ಆಡಿದ ಅನುಭವಗಳ ಜೊತೆಗೆ ದರ್ಶನ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಬಾಗೋಜಿ, ಗಂಧಾರಾಮ, ಶಿವು ಡಿಫೆಂಡರ್ಗಳಾಗಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ತಂಡಗಳ ಆಟಗಾರರುಗಳ ಪ್ರತಿ ಸವಾಲುಗಳನ್ನು ಕಾಣ್ತಾ ಇದ್ದಾರೆ. 7-5 ಪಂದ್ಯ. ಗಂಗಾರಾಮ ಸರ್ವಾಂಗೀಣ ಪ್ರತಿಭೆಯುಳ್ಳ ಆಟಗಾರ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರಾಕೇಶ ಕರ್ನಾಟಕ ಸೀನಿಯರ್ ನ್ಯಾಷನಲ್ ತಂಡದ ಪರವಾಗಿ ಕಬಡ್ಡಿಯಲ್ಲಿ ಗುರುತಿಸಿಕೊಂಡಿರುವ ಮಟ್ಟಿದ ರಾಕಿ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಗಂಗಾರಾಮ ಬಾಗೋಜಿ ಜೂನಿಯರ್ ನ್ಯಾಷನಲ್ ಆಡಿರುವ ಅನುಭವದ ಆಟದ ನಿರೀಕ್ಷೆಗಳಲ್ಲಿರುವಂತಹ ಪಂದ್ಯವಿದು. ಆರ್ಡರ್ನಲ್ಲಿ ಮರಳಿದ ಆಟಗಾರ ಪ್ರಸ್ತುತ ಮಾಡು ಇಲ್ಲವೇ ಬಡಿ ಯಶವಂತ. ಬಾಗೋಜಿ ಲೆಫ್ಟ್ ಕಾರ್ನರ್ ನಲ್ಲಿ, ರೈಟ್ ಕಾರ್ನರ್ ನಲ್ಲಿ ಗಂಗಾರಾಮ. ಹಿಡಿತಗಳ ಅವಕಾಶಗಳಲ್ಲಿದ್ದಂತೆ ಯಶವಂತನ ಆರ್ಭಟ. ಅಂಕದ ಗಳಿಕೆಯಾಗಿದೆ. ವಿಶ್ವ ಹಿಂದೂ ಪರಿಷತ್ ನಗರ ಪ್ರಕಟಣದ ಅಧ್ಯಕ್ಷರಾಗಿರುವಂತಹ ಶುದ್ಧ ವಿಶ್ವನಾಥ್ ಪಾಠಾಲಿ ಅವರ ಕಾರ್ಯಕ್ರಮದಲ್ಲಿ ದಾಮೋದರ ಪಾಠಾಲಿ ಅವರ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾರೆ. ನಮ್ಮ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾರೆ. ಕ್ಷಣದಲ್ಲಿಯೇ ಪದ್ಯ ಚಿತ್ರಣದಲ್ಲಿ ಹೋರಾಟ ಯಾವ ಹಂತಕ್ಕೆ ತಲುಪಲಿದೆ? ಅಂತಿಮ ಆಟಗಾರ ಕನ್ನಡದಲ್ಲಿ ಶಿವು ಆಲೋಚನೆ ಜೊತೆಗೆ ಮುನ್ನಡೆಗೊಳಿಸಿಕೊಳ್ಳುತ್ತಾರೆ. ವಿಘ್ನೇಶ ದಾಳಿಯಲ್ಲಿ ಸಲ್ಕೇರಿಯ ವಿಘ್ನೇಶ ಫೈನಲ್ ವಿಘ್ನೇಶ ಪರಾಕ್ರಮಿ ವಿಘ್ನೇಶ 3 ಪಾಯಿಂಟ್ಸ್. ಮುನ್ನಡೆಯನ್ನ ಅಂತರದಲ್ಲಿ ಕಡಿಮೆಗೊಳಿಸಿಕೊಳ್ಳುತ್ತಾರೆ. ಹೋರಾಟದಲ್ಲಿ ಪಂದ್ಯ 12-7 ಸ್ಪರ್ಧೆ ಇದೆ. ಪ್ರತಿದಾಳಿ ಅವಕಾಶಗಳಿಂದ ಪಡೆದುಕೊಳ್ಳುವ ಹೆಜ್ಜೆಗಳಲ್ಲಿರುವಂತಹ ಪಂದ್ಯ ಸ್ಪಷ್ಟತೆಯ
ಪಂದ್ಯದಲ್ಲಿಯ ನಿರೀಕ್ಷೆಗಳನ್ನ ಮುಂದುವರಿಸಿಕೊಳ್ಳುತ್ತಾ ಇದೆ ಒಳಾಂಗಣದಲ್ಲಿ ಆಟಗಾರ ಪರಿಣಾಮ ಪಂದ್ಯದ ಮುಂದೂಟ ವಿಸ್ತಾರಗೊಳ್ಳುತ್ತಾಗ 2 ಪಾಯಿಂಟ್ಸ್ ಮಲ್ಟಿಪಲ್ ಅಂಕ ಕಾಫಿಯಲ್ಲಿ ವರ್ಗವಾಗ್ತಾರೆ. ಪ್ರತಿದಾಳಿಯ ಸಮಯ ವಿಘ್ನೇಶನ ಮೂಲಕವಾಗಿದೆ. 14-7 ಸಮರಾಂಗಣದ ಸವಾಲುಗಳನ್ನ ಮೆಟ್ಟಿ ನಿಲ್ಲಬಲ್ಲ ಶ್ರೇಷ್ಠ ನಿರೀಕ್ಷಿತ ಅಂಕಣ. ವೀರೋಚಿತವಾಗಿರುವ ಹೋರಾಟವಿದೆ. ಪ್ರತಿಯೊಂದು ದಾಳಿಗಳಲ್ಲಿ ಅಂಕವನ್ನು ಪಡೆದುಕೊಳ್ಳಬಲ್ಲ ಹೆಜ್ಜೆಗಳಲ್ಲಿರುವಂತಹ ಪಂದ್ಯ. 14-7 ಅಂಕ ಕಡೆಗೆ ಪ್ರಬಲ ತಂಡ ಒಳಾಂಗಣದಲ್ಲಿದೆ. ಸ್ಪಷ್ಟ ನಿರೀಕ್ಷೆಗಳ ಅಂತರವನ್ನು ಕಾಯ್ದುಕೊಳ್ಳುವ ಮೂಲಕವಾಗಿ ಯಶವಂತ ಜಾನು ಫೈನಲ್ ಕದನದ ವೇಳೆ ಹೋರಾಟ ಮುಂದುವರಿಸಿಕೊಳ್ಳುತ್ತಾರೆ. ಅತ್ಯಂತ ರೋಚಕತೆಯ ಸ್ಪರ್ಧೆಯನ್ನ ಉಳಿಸಿಕೊಳ್ಳಬಲ್ಲ ಹೆಜ್ಜೆಯ ಮೂಲಕವಾಗಿ ಪಂದ್ಯವಿದೆ. ಜಾನ್ ದಾಳಿಯಲ್ಲಿ ಜಾನ್ ವರುಣನ ಮೂಲಕ ಪಂದ್ಯದಲ್ಲಿ ಪ್ರತಿದಾಳಿ. 14-7 ಹಳ್ಳ ಕ್ರಾಕರ್ಸ್ ಮಾಡುವಿಲ್ಲವೇ ಬಡಿದಾಳಿಯಲ್ಲಿ ಜಾನು ಬೋನಸ್ ನೀಡಲಾಗಿದೆ. 14-9 ಪಂದ್ಯ. ಮಿಸ್ಟಿಗೆ ನಿದ್ದೆ ಬರ್ತಾ ಇದೆ. ಹಾಗೆ ಒಮ್ಮೆ ಬಾಯಿ ಹಾಕಿ ರಾಖಿ 14-9 ಕದನವನ್ನ ಕಾಣ್ತಾ ಇದ್ದಾವೆ. ಸ್ವಸ್ಥತೆಯ ಪಾದಚಲನೆಯ ಮೂಲಕ ಅಂಕದ ಗಳಿಕೆಯೊಂದಿಗೆ ಮರಳುವ ವೇಳೆಯಲ್ಲಿ ಅಫಿಷಿಯಲ್ ಜಿತಿನನಿಗೆ ಎಚ್ಚರಿಕೆಯ ಸಂದೇಶ. 14-9 ವಿಘ್ನೇಶ ತಾನಾಡಿದ ಸ್ಪರ್ಧೆಗಳಲ್ಲಿ ತಂಡಕ್ಕಾಗಿ ಅವಶ್ಯ ಅಂಕಗಳನ್ನು ಗಳಿಸಿಕೊಡಬಲ್ಲ ಆಟಗಾರ ವಿಘ್ನೇಶ್ ಶೆಟ್ಟಿ. ಮತ್ತೆ ವಿಘ್ನೇಶನ ಅರ್ಭಟ ಅಂತರ 5 ಕಿಳಿತಾರೆ. 15-10 ಪಂದ್ಯ. ಹೊಳ್ಳ ಕ್ರಾಕರ್ಸ್ SDM ಉಜಿರೆ ತಂಡಗಳ ಮಧ್ಯೆ ಪರಿಣಾಮ ಅದ್ಭುತವಾಗಿತ್ತು. ಆದರೆ ವರುಣನ ಚಾಲನೆಯ ಆಟ ವಿಶ್ರಾಂತಿಯ ಕೋರಿಕೆ. ಸ್ಪರ್ಧೆಯ ನಿರೀಕ್ಷೆಯ ಹೋರಾಟಗಳ ಅವಧಿಯಲ್ಲಿ ಸ್ಪರ್ಧೆ ರೋಚಕತೆಗಳನ್ನು ಉಳಿಸಿಕೊಳ್ಳುತ್ತಾದೆಯಾ? ಗೆಲುವಿನ ಹಂತಕ್ಕೆ ತಲುಪುವ ತಂಡ ಯಾವುದು? ಫೈನಲ್ ಕದನದಲ್ಲಿ ನಾವಿದ್ದೇವೆ. 16-10 6 ಅಂಕಗಳ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ ಹೊಳ್ಳ ಕ್ರಾಕರ್ಸ್. ಸರ್ವಾಂಗೀಣ ಆಟದ ಪ್ರಯತ್ನಗಳಲ್ಲಿ ಪಂದ್ಯ 16-10 ಪ್ರತಿಯೊಂದು ದಾಳಿಯಲ್ಲಿ ಕೂಡ ಅಂಕವನ್ನ ಗಳಿಸಿಕೊಂಡ ಆಟಗಾರ ವಿಘ್ನೇಶ ಸತತವಾಗಿ ದಾಳಿಗಳಲ್ಲಿದ್ರೆ ಮೊದಲ ಅವಧಿಯ ವೇಳೆ ಎರಡೂ ತಂಡಗಳು ಕೂಡ ಪ್ರಬಲ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾರೆ.
ಫೈನಲ್ ಕದರವಿದೆ. 9 ಅಂಕಗಳ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ ಹೊಳ್ಳ ಕ್ರಾಕರ್ಸ್ ಕದರದಲ್ಲಿ. 7 ಮತ್ತು 5 ಸಾವಿರಗಳ ನಡುವೆ 2 ಸಾವಿರಗಳ ಅಂತರವಿದೆ. ಚಾಂಪಿಯನ್ ಹಾಗೂ ರನ್ನರ್ ಪ್ರಶಸ್ತಿಗಳ ನಗದು ಪುರಸ್ಕಾರದಲ್ಲಿ ಮಧ್ಯಂತರ ವಿರಾಮ. ಮೊದಲ ಅವಧಿಯ ಮುಕ್ತಾಯವನ್ನು ಕಾಣುತ್ತದೆ. ಮೊದಲ ಅವಧಿಯ ಮುಕ್ತಾಯದ ವೇಳೆಯಲ್ಲಿ ಹೊಳ್ಳ ಪ್ರತಿ ಅವಕಾಶಗಳಲ್ಲಿ ಪಂದ್ಯ ಶ್ರೇಷ್ಠ ನಿಲುವುಗಳನ್ನ ಮುಂದುವರಿಸಿಕೊಳ್ಳುತ್ತಾ 20-11ರಲ್ಲಿ ಹೋರಾಟವಿದೆ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಒಂದು ಮೂಲಕ ರಾಖಿಯ ಖಾತೆಗೆ ವರ್ಗವಾಗ್ತಾನೆ. 22-11ರಲ್ಲಿದ್ದಂಥ ಪಂದ್ಯ ದ್ವಿತೀಯ ಅವಧಿಯಲ್ಲಿ ಗಂಗಾರಾಮ ಸರ್ವಾಂಗೀನ ಹೋರಾಟದ ಅವಕಾಶದಲ್ಲಿ ಸ್ಪಷ್ಟತೆಯಲ್ಲಿ ಪಂದ್ಯ ಮುಂದುವರಿಯುತ್ತಾ ಸ್ಪರ್ಧೆ ಮುಂದುವರಿಯುತ್ತಾ ವರುಣ ದಾವಳಿಯಲ್ಲಿ ಪ್ರಬಲತೆ 2 ತಂಡಗಳ ಆಟಗಾರಗಳ ಮೂಲಕ ಇಲ್ಲಿ ಡಿಫೆಂಡರ್ಗಳ ಮೇಲಾಟವಾಗ್ತಾ ಇದೆ. ಕದನದಲ್ಲಿ ಜಾನ್ 6 ಗಂಟೆ ಹೆಚ್ಚಿನ ಬೋನಸ್ ಆನ್ ಆಗಿದೆ. ಜಿತಿನ್ ಧನುಷ್ ಕಾರ್ನರ್ನಲ್ಲಿ, ಜಾನು ದಾಳಿಯಲ್ಲಿ, ಎಸ್ಡಿಎಂನ ಜೂನಿಯರ್ ನ್ಯಾಷನಲ್ ದಾಳಿಯಲ್ಲಿ, ಕವರ್ ವಿಭಾಗದಲ್ಲಿ ಆಕಾಶ್, ದರ್ಶನ್, ಹಾಸನದ ಹೈದರು. ಯಶಸ್ವಿ 2 ತಂಡಗಳ ಹೋರಾಟದ ಸಮಯವನ್ನು ಕಟ್ಟಿದ್ದಾರೆ. ಕನ್ನಡದ ರೋಚಕತೆಗಳನ್ನು ಉಳಿಸಿಕೊಳ್ಳಬಲ್ಲ ಆಟದ ಅವಧಿಯಲ್ಲಿ ಪಂದ್ಯವಿದೆ. ಹೊಳ್ಳ ಕ್ರಾಕರ್ಸ್ ರಾಖಿ 25-12ರಲ್ಲಿ ಪಂದ್ಯ. ಫೈನಲ್ ಕದನದ ಹೋರಾಟವನ್ನ ಸದೈಕ ಚಿತ್ರದಿಂದ ವೀಕ್ಷಿಸುವ ಎಲ್ಲ ಆಸ್ವಾದಕರಿಗೆ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅಭಿನಂದನೆಗಳು. ಫೈನಲ್ ಕದನ ಮುಗಿದ ಬಳಿಕ ತೆರಳುವಂತ ಆಟಗಾರಗಳಿಗೆ, ಕ್ರೀಡಾ ಬಂಧುಗಳಿಗೆ ಸೂಚನೆ: ನಿತ್ಯ ಬಿಟ್ಟು ಪಂದ್ಯ ನೋಡಿದ್ದೀರಾ? ದ್ವಿಚಕ್ರ ವಾಹನಗಳಲ್ಲಿ ಚಲಿಸುವ ಆದಷ್ಟು ಜಾಗರೂಕತೆಯಿಂದ ತೆರಳುವಂತೆ. ವಿಘ್ನೇಶ 25-11ರಲ್ಲಿ ಪಂದ್ಯ 13 ಅಂಕಗಳ ಅಂತರವನ್ನು ಬಳಸಿಕೊಳ್ಳುತ್ತಾ ಇದೆ. ಮುನ್ನಡೆಯನ್ನ ವಿಸ್ತರಿಸಿಕೊಳ್ಳಬಲ್ಲ ಅವಕಾಶಗಳಲ್ಲಿರುವಂತಹ ಹೋರಾಟವಿದು. ಯಶವಂತ ಪ್ರಮುಖ ಘಟ್ಟದಲ್ಲಿ ಪಂದ್ಯವಿದೆ. ಹೋರಾಟದ ಜವಾಬ್ದಾರಿಗಳ ಮೂಲಕ ವಿಘ್ನೇಶನ ಮರಳುವಿಕೆ ಬಳಿಕ ಬಂದ ಯಶವಂತ ಎದುರಾಳಿಯ ಪ್ರಬಲ ದಾಳಿಗಾರ ವಿಘ್ನೇಶನನ್ನೇ ಹೊರಗಟ್ಟುವ ಪ್ರಯತ್ನದ ಮೂಲಕವಾಗಿ ಅಂಕದ ಹೇಳಿಕೆಯಾಗಿದೆ. ಮಾಡು ಇಲ್ಲವೇ ಮಣಿ ದಾಳಿಯಲ್ಲಿ ಬಂದಿದೆ. ಮಾಡುವ ಯತ್ನಗಳಲ್ಲಿ ಜಾನು ಸ್ಪಷ್ಟವಾದ ಪಾದಸರಣೆ ಮೂಲಕ ಅಂಕ ಬರುತ್ತಾನೆ. ಸಮರಾಂಗಣದ ಅವಕಾಶದಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಜನಾಬದ್ಧ ಕಬಡ್ಡಿಯಲ್ಲಿ ಚಾಂಪಿಯನ್ ಪಟ್ಟದ ನಿರೀಕ್ಷೆಯಲ್ಲಿರುವಂತಹ ತಂಡಗಳು 26-13 ಅಂಕಗಳ ಅಂತರವಿದೆ. ಸ್ಪಷ್ಟತೆಯ ನಿರೀಕ್ಷೆ ವಿಘ್ನೇಶನ ಮೂಲಕವಾಗಿ ಬಂದಿದೆ. ಈ ಕದನದಲ್ಲಿ 2 ತಂಡಗಳು ಕೂಡ ಅದ್ಭುತವಾದ ಹೋರಾಟವಿತ್ತು. ಆದರೆ ಅಲ್ಪ ಮುನ್ನಡೆಯಲ್ಲಿ ಲೈನ್ ಅಂಪೈರ್ ಆಗಿ ಧನುಷ ಖಾತೆ ಬದಲಾವಣೆಗಳಲ್ಲಿ ಕನ್ನಡದಲ್ಲಿ ಹೇಳ್ತಾರೆ ಗೊತ್ತಲ್ಲ ಆಡಿದ್ರು. ಆಯ್ತಾ? 26-14ರಲ್ಲಿ
ಪಂದ್ಯ ಮುಂದುವರಿತಾ ಇದೆ. ಅತಿ ರೋಚಕ ಹೋರಾಟದ ಅವಕಾಶಗಳಲ್ಲಿರುವಂತಹ ಪಂದ್ಯದಲ್ಲಿಯೇ ದ್ವಿತೀಯ ಅವಧಿಯ ಸಮಯದಲ್ಲಿ ನಾವಿದ್ದೇವೆ. ಸ್ಪಷ್ಟವಾದ ಕಣ್ಣುಗಳು ನಿರಂತರವಾಗಿ ಇವರು ಡಿಫೆಂಡರ್ಗಳಿದ್ದಾರೆ. ಆಕಾಶ್ ದರ್ಶನ್ ಕಾರ್ನರ್ ನಲ್ಲಿ, ಕವರ್ ವಿಭಾಗದ ಡಿಫೆಂಡರ್ಗಳು ಕಾರ್ನರ್ ನ ಜವಾಬ್ದಾರಿಗಳ ಮೂಲಕ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ನಲ್ಲಿ ಮಾಡು ಇಲ್ಲವೇ ಅಂಕದ ಬೇಟೆಯಲ್ಲಿ ಕಥನ. ಸತತವಾದ ಹೆಜ್ಜೆಗಳನ್ನು ಮುಂದುವರಿಸಿಕೊಳ್ಳುವ ತಬಕದಲ್ಲಿರುವ ಪ್ರಯತ್ನ ವ್ಯರ್ಥ ಆಗಿದೆ. ಈ ಪಂದ್ಯದಲ್ಲಿ ಅಲ್ಪ ಮಟ್ಟಿಗೆ ನಿರಾಸೆ. ಡಿಫೆನ್ಸ್ ನಲ್ಲಿ ಅಂಕ ಪಡೆದುಕೊಳ್ಳುವ ಯತ್ನದಲ್ಲಿಯೇ ವಿಫಲತೆಗಳನ್ನು ಕಾಣಬಹುದಾಗಿದೆ. ಪರಿಣಾಮ ಹೊಳ್ಳ ಕ್ರಾಕರ್ಸ್ ಮುನ್ನಡೆಗೆ ನಮಸ್ಕರಿಸಿಕೊಳ್ಳುತ್ತಾರೆ. ಡಿಫೆಂಡರ್ ದರ್ಶನ್ ಮುನ್ನಡೆ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿದೆ. ಸದ್ಯ ಬರಿಪುಣೆ ರೋಗಲ್ಲಿ ತೂಪುನದ ಸೈಡ್ಗಳು ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಕದನ ಮುಂದುವರಿಯುತ್ತಾ ಶಿವು ಪ್ರಣಯ್ ಆಟದ ಅವಕಾಶಗಳನ್ನ ಯಶಸ್ವಿಯಾಗಿ ನಿಭಾಯಿಸಿಕೊಳ್ಳಬಲ್ಲಂತ ಹೋರಾಟಗಾರ. 29-15 ಅದಾಗಲೇ ಅಲ್ಪ ಮಟ್ಟಿಗೆ ಪ್ರೇಕ್ಷಕರ ಗ್ಯಾಲರಿ ಖಾಲಿಯಾಗುತ್ತಾ ಇದೆ. ನಿರ್ಧಾರಗಳು ಡಿಫೆಂಡರ್ ದರ್ಶನ ಬ್ಯಾಕ್ ಟು ಬ್ಯಾಕ್ ಅದ್ಭುತವಾದ ಟ್ಯಾಕಲ್. ಲಾಸ್ಟ್ ನಡೆಸಲು ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಬಂದಿದೆ. 30-14 ಹೋರಾಟ. ವರುಣ ಆಳ್ವಾಸಿನ ವರುಣ ಮೂವರು ಡಿಫೆಂಡರ್ಗಳ ಮಧ್ಯೆ ಕದನ ಮುಂದುವರಿಸಿಕೊಳ್ಳುವ ಹಂತದಲ್ಲಿ ವಿಡೈ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಇದೆ. ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವ ತಂಡ ಯಾವುದು ಅನ್ನುವ ನಿರ್ಧಾರ ದಾವಣಗೆರೆಯಲ್ಲಿ ಶಿವು 30-14 ಪಂದ್ಯ. ಪಂದ್ಯ ಮುಂದುವರಿಯುತ್ತ ಕದನದಲ್ಲಿ ಹೋರಾಟವಿದೆ. ಪರಿಣಾಮ ರಾಕಿ ದಾವಣಗೆರೆಯಲ್ಲಿ ನಿರೀಕ್ಷಿತವಾದ ಹೆಜ್ಜೆಯನ್ನು ಬಳಸಿಕೊಳ್ಳಬಲ್ಲ ಆಟದ